ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ನಗರ ವ್ಯಾಪ್ತಿಯ ಜಹಾಂಗೀರ್ ಮೊಹಲ್ಲಾದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಪ್ರಾರಂಭವಾದ ಶ್ರೀ ಗಾಯತ್ರಿ ವಿದ್ಯಾಸಂಸ್ಥೆಯು ಯಶಸ್ವಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ನೀಡುತ್ತಾ ಬಂದಿದೆ. ವಿಶೇಷವಾಗಿ ಈ ಭಾಗದ ಬಡವರ ಪಾಲಿಗೆ ಈ ಶಾಲೆ ತುಂಬಾ ಇಷ್ಟವಾದ ಶಾಲೆಯಾಗಿದೆ. ಇದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಇಲ್ಲಿನ ಪೋಷಕರು ಹೇಳುವ ಮಾತುಗಳು ಹೇಳಬೇಕಾದರೆ, ದುಬಾರಿ ಡೊನೇಷನ್ ಕಾಲದಲ್ಲಿ ಗಾಯತ್ರಿ ವಿದ್ಯಾಸಂಸ್ಥೆ ನಮಗೆ ವರವಾಗಿದೆ ಎನ್ನುತ್ತಾರೆ. ಅತಿ ಕಡಿಮೆ ಫೀಸ್ಗಳನ್ನು ಪಡೆದು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಆರ್ ಶಂಕರ್ ರವರ ನೇತೃತ್ವದಲ್ಲಿ ಈ ಸಂಸ್ಥೆ ನಡೆಯುತ್ತಿದೆ. ಸಮಯಕ್ಕೆ ತಕ್ಕಂತೆ ಪೋಷಕರಿಗೆ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಈ ಸಂಸ್ಥೆ ಮುನ್ನಡೆಸಲಾಗುತ್ತಿದೆ ಎಂದು ಈ ಭಾಗದ ಗಾಯತ್ರಿ ವಿದ್ಯಾಸಂಸ್ಥೆಯ ಪೋಷಕರು ಹೇಳುತ್ತಾರೆ. ಶಿಕ್ಷಣದ ಜೊತೆಗೆ ವಿವಿಧ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಶಿಕ್ಷಣವನ್ನು ಒದಗಿಸಲಾಗುತ್ತಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಆರ್ ಶಂಕರ್ ರವರು ತಿಳಿಸಿರುತ್ತಾರೆ. ತಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಈ ದಿನ ಗಾಯತ್ರಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ, ಸಿಬ್ಬಂದಿ ವರ್ಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಯಾಕೆಂದರೆ ಈ ದಿನ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದು, ಶಾಲೆಯ ಸಮೀಪದ ಮದೀನಾ ಕಮ್ಯುನಿಟಿ ಹಾಲ್ನಲ್ಲಿ ಸೈನ್ಸ್ ಎಕ್ಸ್ಪೋ 2025 ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ತಯಾರಿಸಲ್ಪಟ್ಟ ಸಮಾಜ ವಿಜ್ಞಾನದ ಮಾಡೆಲ್ಗಳನ್ನು ಪ್ರದರ್ಶನಕ್ಕೆ ಇಟ್ಟು ಪೋಷಕರು ಮತ್ತು ಸಾರ್ವಜನಿಕರಿಗೆ ಸಂಸ್ಥೆಯ ವಿದ್ಯಾರ್ಥಿಗಳ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮುಂದಿನ ಭಾಗದಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆಯೋಣ, ಬನ್ನಿ ವೀಕ್ಷಕರೇ. ಆತ್ಮೀಯ ಎಲ್ಲ ಪೋಷಕರೇ, ಒಳ್ಳೆ ಸಂತೋಷ. ಇದು 30ನೇ ವರ್ಷದ ಎಕ್ಸಿಬಿಷನ್ನು. ಆ್ಯಕ್ಚುಲಿ 94-95ರಲ್ಲಿ ಈ ಶಾಲೆ ಪ್ರಾರಂಭ ಮಾಡಿದ್ದು. ಈಗ 2024-25 30 ವರ್ಷ ಹೆಂಗೆ ಕಳೆದೋ ಏರಿನಲ್ಲಿ ನಮಗೆ ಗೊತ್ತಿಲ್ಲ. ಆ ಥರದ ವಾತಾವರಣದಲ್ಲಿ ಕಳೆದ್ವಿ. ನಾನು ಇನ್ಸ್ಟಿಟ್ಯೂಷನ್ ಮಾಡಿದಾಗ ಇದು ಮುಳಬಾಗಿಲು ತಾಲೂಕಲ್ಲಿ 6ನೇ ಸ್ಕೂಲು. ಇಲ್ಲಿ ನಮ್ಮ ಶಾಮೀರ್ ಮೊಹಲ್ಲಾದಲ್ಲಿ ಒಂದು 8-10 ಶಾಲೆ ಇತ್ತು. ಆವಾಗ ಇಂಗ್ಲೀಷ್ ಮೀಡಿಯಮ್ ಅಂದರೆ ಪ್ರೈವೇಟ್ ಸ್ಕೂಲ್ ಅವೇರ್ನೆಸ್ ಇರಲಿಲ್ಲ. ಅಂಥ ಸಮಯದಲ್ಲಿ ನಾವಿಲ್ಲಿ ಶಾಲೆ ಪ್ರಾರಂಭ ಮಾಡಿದ್ವಿ. ಈ ಏರಿಯಾ ಸುತ್ತಮುತ್ತಲ ಏರಿಯಾಗಳವರು ತುಂಬ ಸಹಕಾರ ಕೊಟ್ಟು ನಮ್ಮ ಶಾಲೆಗೆ ತುಂಬ ಕೋಪ್ರೇಟ್ ಮಾಡಿ, ಶಾಲೆಗೂ ನಮಗೂ ಮಕ್ಕಳು ಒಳ್ಳೆ ಉತ್ತೇಜನ ಕೊಟ್ಟು ಸಂಸ್ಥೆ ಡೆವಲಪ್ ಆಗೋದಕ್ಕೆ, ನಾವು ಈ ಏರಿಯಾನಲ್ಲಿ ಸಂಸ್ಥೆ ಕಂಟಿನ್ಯೂ ಮಾಡೋದಕ್ಕೆ ಎಲ್ಲ ಪೋಷಕರು ಮಕ್ಕಳು ಸಹಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನನ್ನ ಶಾಲೆ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ಇದು ಆ ಕಾಲಕ್ಕೆ ತುಂಬ ಸ್ತಂಭೇರಿ ಆಗಿತ್ತು. ನಾವು ಇಷ್ಟೊಂದು ಗಾಯತ್ರಿ ವಿದ್ಯಾಸಂಸ್ಥೆ ಇಷ್ಟೊಂದು ಅಭಿವೃದ್ಧಿವಂತಾದೆ, ಇಷ್ಟೊಂದು ಪ್ಯಾರೆಂಟ್ಸ್ ಕೋಪ್ರೇಟ್ ಮಾಡ್ತಾರೆ, ಮಕ್ಕಳು ಈ ಥರ ಡೆವಲಪ್ ಆಗ್ತಾರೆ, ಈ ಥರ ನಮ್ಮ ಶಾಲೆ ಮೇಲೆ ಇಷ್ಟೊಂದು ಅಭಿಮಾನ ಪ್ಯಾರೆಂಟ್ಸ್ ಇಟ್ಕೊಂಡಿದ್ದಾರೆ ಅಂತ ಅನ್ನೋದೇ ನಮಗೆ ಬರ್ತಾ ಗೊತ್ತಾಯಿತು. ಇಲ್ಲಿ ಏನೋ ಒಂಥರ ನಾವು ಹುಟ್ಟಿದ್ದ ಹಳ್ಳಿನಲ್ಲಾದರೂ ಕೂಡ ಇಲ್ಲಿ ಸ್ವಂತ ನನಗೆ ಊರ ಥರ ಈ ಸರ್ಕಲ್ಲು, ಈ ಸುತ್ತಮುತ್ತಲಿಂದ ಇರ್ತಕ್ಕಂಥ ಏರಿಯಾಗಳು ಸ್ವಂತ ಊರ ಥರ. ನಾವು ಮನೆ ಟೀಚರ್ಸ್ ಕಾಲೇಜಲ್ಲಿದ್ದರೂ ಕೂಡ ನನಗೆ ಈ ಏರಿಯಾನಲ್ಲೇ ನಂದು ಎಲ್ಲ ಇದ್ದಂಗೆ, ನಾನು ಇಲ್ಲೇ ಬಂದಿದ್ದಂಗೆ 30 ವರ್ಷದಿಂದ ಇಲ್ಲೇ ತುಂಬ ಸಂಪರ್ಕ ಇಟ್ಕೊಂಡು ಪ್ಯಾರೆಂಟ್ಸ್ ಹತ್ರ, ಮಕ್ಕಳ ಹತ್ರ ತುಂಬ ಸಂತೋಷವಾಗಿ ಶಾಲೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪ್ಯಾರೆಂಟ್ಸ್ ಎಲ್ಲ ಕೋಪ್ರೇಟ್ ಮಾಡ್ತಿದ್ದಾರೆ. ಮೊದಲಿಗೆ ಏನಂದರೆ ನಾವು ಸ್ಕೂಲಲ್ಲೇ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾನ ಅಪ್ಡೇಟ್ ಅದು ಮಾಡಿದಿರ ಶಿಕ್ಷಣ ಜೊತೆಗೆ ಆಕ್ಟಿವಿಟೀಸು ಮತ್ತು ಕಾರ್ಯಕ್ರಮಗಳೆಲ್ಲ ಕೂಡ ಮಾಡ್ತಿದ್ವಿ. ಪ್ರಾಜೆಕ್ಟ್ಸ್ನೆಲ್ಲ ಕೂಡ ಚೆನ್ನಾಗಿ ಸಂಬಂಧಪಟ್ಟಂಥ ಶಿಕ್ಷಕರು ಆಯಾ ಸಬ್ಜೆಕ್ಟ್ ವೈಸು ಮಾಡೆಲ್ಸ್ನ ಮಾಡಿ, ಪ್ರಾಜೆಕ್ಟ್ಸ್ನ ಮಾಡಿ
ತರಗತಿವಾರು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮೊದಲೆಲ್ಲ ಈ ಥರ ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡ್ತಾ ಇರಲಿಲ್ಲ. ಹೀಗೆ ಕಾಲ ಬದಲಾಗಿದೆ. ಎಲ್ಲ ಮಕ್ಕಳಲ್ಲೂ ಈಗ ಹುಡ್ತಾನೆ ಪ್ರತಿಭೆ ಕಾಣಿಸ್ತಾ ಇದೆ. ಅವ್ರ ಪ್ರತಿಭೆನ ಸಮಾಜಕ್ಕೆ ತಿಳಿಸ್ಬೇಕು, ಪೇರೆಂಟ್ಸ್ಗೂ ಅವ್ರ ಮಕ್ಕಳ ಪ್ರತಿಭೆನ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಥರ ಸೈನ್ಸ್ ಎಕ್ಸ್ಪೋ ಅಂತ ಕಂಡಕ್ಟ್ ಮಾಡ್ತೀವಿ. ಎಲ್ಲ ಕಾರ್ಯಕ್ರಮಗಳು ವರ್ಷದಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ಮಾಡಿ ಮಕ್ಕಳಿಗೆ ವಿಷಯ ತಿಳಿಯೋ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಮಕ್ಕಳಿಗೆ ವಿಷಯ ಗ್ರಹಿಕೆ ಆಗಬೇಕು. ಯಾಕಂದರೆ ಪುಸ್ತಕದಲ್ಲಿ ಓದೋದಕ್ಕಿಂತ ಅವರು ನ್ಯಾಚುರಲ್ ಆಗಿ ಅವರೇ ಮಾಡಿ ಅವರೇ ಕಣ್ಣಾರ ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಮಕ್ಕಳು ಶಿಕ್ಷಣದಲ್ಲಿ ಚೆನ್ನಾಗಿ ಮುಂದುವರಿತಾರೆ. ಮುಂದೆ ಅವ್ರ ಜೀವನಕ್ಕೆ ಇವೆಲ್ಲ ಅಡಿಪಾಯಗಳಾಗ್ತದೆ. ಹಾಗಾಗಿ ಈಗ ಕಾಲಕ್ಕೆ ಬದಲಾದಂಗೆ ಕಾಲಕ್ಕೆ ತಕ್ಕಂತೆ 30 ವರ್ಷಗಳಿಂದ ಕೂಡ ವರ್ಷಕ್ಕೂ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗ್ಬೋದು, ಅಥವಾ ಸ್ಕಿಲ್ಸ್ ಇರ್ಬೋದು, ಅಥವಾ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಸಮಾಜದ ಪರವಾಗಿ ಯಾವ ಥರ ಮಕ್ಕಳು ಮುಂದೆ ಹೋಗಬೇಕು ಅನ್ನೋದಾಗ್ಬೋದು, ಅಥವಾ ಸಮಾಜದಲ್ಲಿ ಯಾವ ಥರ ನಾವು ಚೆನ್ನಾಗಿ ಬದುಕಬೇಕು ಅನ್ನೋ ವಿಷಯದಲ್ಲಾಗ್ಬೋದು, ಎಲ್ಲನೂ ಕೂಡ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಆಗ್ಬೋದು, ಸಮಾಜದ ಬಗ್ಗೆ ಆಗ್ಬೋದು, ಒಂದು ರಿಲೇಷನ್ಶಿಪ್ ಆಗ್ಬೋದು, ಸಮಾಜದಲ್ಲಿ ಗೌರವ ಹೆಂಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾರಲ್ ಎಜುಕೇಷನ್ಸಿಂದ ಹಿಡಿದು ಪ್ರತಿಯೊಂದನ್ನು ನಮ್ಮ ಮಕ್ಕಳಿಗೆ ಇಲ್ಲಿ ಗಾಯತ್ರಿ ಸ್ಕೂಲ್ ಕೊಡ್ತಾ ಇದ್ದೀವಿ. ಮಕ್ಕಳು ಪೋಷಕರು ಕೂಡ ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ. ಇವತ್ತು ನೋಡಿ ಸುಮಾರು 150-170 ಪ್ರಾಜೆಕ್ಟ್ಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಇದೇ ಥರ ನಮ್ಮ ಶಾಲೆಗೆ ಪೋಷಕರ ಆಶೀರ್ವಾದ ಇರಬೇಕು, ಈ ಏರಿಯಾದಲ್ಲಿ ಆಶೀರ್ವಾದ ಇರಬೇಕು. ನಾನು ಈ ಏರಿಯಾನಲ್ಲಿ ಎಷ್ಟೇ ಸ್ಕೂಲ್ ಮಾಡಿದ್ರು ಏನೇ ಮಾಡಿದ್ರು ನಾನು ಈ ಏರಿಯಾನಲ್ಲಿ ನಾನು ಬದುಕಿರೋವರೆಗೂ ಈ ಸಂಸ್ಥೆ ಗಾಯತ್ರಿ ಸಂಸ್ಥೆನ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನನಗೆ ಈ ಸರ್ಕಲಲ್ಲಿ ಈ ಸುತ್ತಮುತ್ತಲ ಏರಿಯಾದ ಪೋಷಕರಿಂದ ತುಂಬ ಅಭಿಮಾನ. ನಾನು ಅಷ್ಟೇ ಒಂದು ಮನೆ ಮಗನ ಥರ ನನ್ನ ನೋಡ್ಕೊತಾರೆ. ನಾನು ಅಭಿಮಾನಕ್ಕೆ ಅವರಿಗೆ ಚಿರುಣಿ ಆಗಿದ್ದೀನಿ. ಮಕ್ಕಳು ಮುಂದೆ ನಮ್ಮ ಗಾಯತ್ರಿ ವಿದ್ಯಾಸಂಸ್ಥೆ ಮಕ್ಕಳು ಅಭಿವೃದ್ಧಿ ಒಂದು ಈಗ ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ, ಇಲ್ಲಿ ಇಂಜಿನಿಯರ್ಸ್ ಆಗಿದ್ದಾರೆ, ಬೇರೆ ಬೇರೆ ಸ್ವಂತ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಂತ ಶಾಪ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಗಾಯತ್ರಿ ವಿದ್ಯಾಸಂಸ್ಥೆಯಲ್ಲಿ ಓದಿದ ಮಕ್ಕಳು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ. ನಮಗೂ ತುಂಬ ಗೌರವ ಕೊಡ್ತಾರೆ ಮಕ್ಕಳು. ನಮ್ಮ ಮಕ್ಕಳು ನೋಡಿದಾಗ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಒಂದು ಪ್ರೊಫೆಸರ್ಸ್ ಆಗಿದ್ದಾರೆ, ಲೆಕ್ಚರರ್ಸ್ ಆಗಿದ್ದಾರೆ, ಒಂದು ಬಿಸ್ನೆಸ್ ಇಟ್ಕೊಂಡಿದ್ದಾರೆ, ಒಂದು ಸ್ವಂತ ಉದ್ಯೋಗಗಳು ನಡೆಸ್ತಿದ್ದಾರೆ ಅಂದರೆ ಏನೋ ಸಂತೋಷ ನಮಗೆ. ನಾವು ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ನಮಗೆ ಆಸ್ತಿ ಅಂತಸ್ತಿದ್ರು ಕೂಡ, ಒಬ್ಬ ಮನುಷ್ಯ ನಮ್ಮಿಂದ, ಒಬ್ಬ ಮಗು ನಮ್ಮಿಂದ ಒಂದು ಅಭಿವೃದ್ಧಿ ಒಂದು ಸ್ಟೇಜಿಗೆ ಬಂದು ನಿಮ್ಮಿಂದ ನಿಮ್ಮ ಶಾಲೆಯಿಂದ, ನಿಮ್ಮ ಶಿಕ್ಷಕರಿಂದ ನೀವು ಕೊಟ್ಟಕ್ಕಂಥ ಶಿಕ್ಷಣದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಎಷ್ಟೋ ಸಂತೋಷ ಆಗುತ್ತೆ. ಆ ಸಂತೋಷನೇ ನಮಗೆ ಸಾಕು. ಏನೋ ನನಗೆ ತುಂಬ ಸಹಕಾರ ಕೊಡ್ತಿದ್ದಾರೆ, ಮುಂದೆ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ಇದೇ ಥರ ಮಕ್ಕಳಿಗೆ ಎಲ್ಲ ಪೋಷಕರು ಸಹಕಾರ ಕೊಡಲಿ. ಎಲ್ಲ ಮಕ್ಕಳುಗಳು ಎಲ್ಲ ಶಾಲೆಗಳಲ್ಲೂ ಮಕ್ಕಳು ಇದೇ ಥರ ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆ ಹೆಸರು ತಂದುಕೊಳ್ಳಿ, ನಮ್ಮ ದೇಶ ಮುಂದಕ್ಕೆ ಚೆನ್ನಾಗಿರಲಿ. ಈ ಭಾರತ ದೇಶದಲ್ಲಿ ಎಲ್ಲ ವಿದ್ಯಾವಂತರಾಗಿ ಈ ದೇಶನ ಒಳ್ಳೆ ರೀತಿಯಲ್ಲಿ ಕಟ್ಟುವಂಥ ಕೆಲಸ ಮಾಡಲಿ. ಈ ದೇಶದ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಎಲ್ಲ ಶಿಕ್ಷಕರು, ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ ಪೋಷಕರಿಗೆ ಮತ್ತು ಮಕ್ಕಳಿಗೆ ನನ್ನ ಶಾಲೆ ಪರವಾಗಿ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾಯತ್ರಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿಯಾದ ನಮ್ಮ ಶಂಕರ್ ಅವ್ರಿಗೆ, ಮತ್ತು ವೇದಿಕೆ ಮೇಲೆ ಕೂತಿರುವ ನಮ್ಮ PM ಇಂಟರ್ನ್ಯಾಷನಲ್ ಮಧು ಮತ್ತು LH ಇಂಟರ್ನ್ಯಾಷನಲ್ ಶಿವರಾಜ್ ಅವ್ರಿಗೂ ಮತ್ತು ಈ ಶಾಲೆಯ ಪೋಷಕರಿಗೂ ನಮಸ್ಕಾರ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಈ 2 ನಿಮಿಷದಲ್ಲಿ ಈಗ ನಾವು ಮಾತಾಡೋದು ಇನ್ನೂ ಜಾಸ್ತಿ ಇದೆ. ಏನಪ್ಪ ಅಂದರೆ ಇಲ್ಲಿ ನಮ್ಮ ಗಾಯತ್ರಿ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ಎಕ್ಸ್ಪೋ ಅಂತ ಇಟ್ಟಿದ್ದಾರೆ. ಸೈನ್ಸ್ ಎಕ್ಸ್ಪೋ ಈಗ ಎಲ್ಲ ಮಾಡಲ್ಸ್ ನೋಡಿದ್ವಿ ನಾವು, ಒಳ್ಳೆ ಮಾಡಲ್ಸ್ ಮಾಡಿದ್ದಾರೆ. 2ನೇ ತರಗತಿ UKGಯಲ್ಲಿ ಇರೋ ಮಕ್ಕಳು ಮತ್ತು ಅದೇ ರೀತಿ 6th 7th ಅಲ್ಲಿ ಇರೋ ಮಕ್ಕಳೆಲ್ಲ ಒಳ್ಳೆ ಮಾಡಲ್ಸನ್ನು ಮಾಡಿದ್ದಾರೆ. ಮೈಕ್ರೋಸ್ಕೋಪ್ ಮಾಡಿದ್ದಾರೆ, ಮತ್ತು ನಮ್ಮ ಬೇರೆ ಬೇರೆ ವಾಟರ್ ರೀಸೈಕಲ್ಲು, ಈ ರೀತಿ ಸುಮಾರು ಮಾಡಲ್ಸನ್ನು ಮಾಡಿದ್ದಾರೆ. ಇಂತಹ ನಮ್ಮ ಒಂದು ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು. ಯಾಕೆಂದರೆ ಮಕ್ಕಳಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ಸ್ ಅಂತಿದೆ. ಹಿಡನ್ ಟ್ಯಾಲೆಂಟ್ಸ್ ಅಂದರೆ ಒಳಗಡೆ ಟ್ಯಾಲೆಂಟ್ಸ್ ಇರೋದನ್ನು ನಾವು ಹೊರಗಡೆ ತಗೊಂಡು ಬರೋದು. ಇಂಥ ಒಂದು ಸಂದರ್ಭದಲ್ಲಿ ನಾವು ಇಂತಹ ಕಾರ್ಯಕ್ರಮದಲ್ಲಿ ಆ ಮಕ್ಕಳ ಟ್ಯಾಲೆಂಟನ್ನು ನಾವು ಹೊರಗಡೆ ತಗೊಂಡು ಬರೋದು. ನಮ್ಮ ಗಾಯತ್ರಿ ವಿದ್ಯಾಸಂಸ್ಥೆ 30 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರುವ ಶಾಲೆ. ಮತ್ತು ಆ ಶಾಲೆಯಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಪ್ರತಿಯೊಂದಕ್ಕೂ. ನಾವು ಒಂದು ಸೈನ್ಸ್ ಎಕ್ಸ್ಪೋದಲ್ಲಿ ನೋಡಲಿ, ಸ್ಕೂಲ್ ಡೇ ನೋಡಲಿ, ಮತ್ತು ನೋಡಿ ಸೇಲ್ಸ್ ಡೇ, ಮತ್ತು ಇದೇ ರೀತಿ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಒಂದು ಒಳ್ಳೆ ಸರ್ವೀಸು ಭಾವನೆ ಇಟ್ಕೊಂಡಿರೋ ಒಂದು ಗಾಯತ್ರಿ ವಿದ್ಯಾಸಂಸ್ಥೆ. ನಮ್ಮ ಶಂಕರ್ ಅವರು ನಮ್ಮ ಈ ಒಂದು ಜಹಾಂಗೀರ್ ಮೊಹಲ್ಲಾದಲ್ಲಿ 30 ವರ್ಷದಿಂದ
ವಿದ್ಯಾಗೆ ಒಂದು ಸರ್ವಿಸ್ ಕೊಡ್ತಾ ಇದ್ರೆ ಬಿಟ್ಟರೆ ಬೇರೆ ಅವರಲ್ಲಿ ಬೇರೆ ಯಾವುದೋ ಒಂದು ಉದ್ದೇಶ ಇಲ್ಲ. ಫೀಸಸ್ ಆಗಲಿ ಬೇರೆ ಆಗಲಿ ಪ್ರತಿಯೊಂದಕ್ಕೂ ಅವ್ರ ಪೇರೆಂಟ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಸಾರ್ ಅವರು. ನೋಡಿ ಇವತ್ತು ಈ ಒಂದು ಸೈನ್ಸ್ ಎಕ್ಸ್ಪೋ ಇಟ್ಟಿರೋದು ಎಲ್ಲ ಪೋಷಕರು ಬಂದಿದ್ದಾರೆ. ಪೋಷಕರು ಅವರು ಮಕ್ಕಳ ಟ್ಯಾಲೆಂಟನ್ನು ನೋಡ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ಅಷ್ಟೇ ಉತ್ಸಾಹದಿಂದ ಆ ಒಂದು ಮಾಡಿರೋ ಮಾಡೆಲ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಸ್ಟೇಜ್ ಮೇಲೆ ಗ್ರ್ಯಾಜುಯೇಷನ್ ಡೇ ನಡೆದಿದೆ. ಗ್ರ್ಯಾಜುಯೇಷನ್ ಡೇ ಕೂಡ ಅಷ್ಟೇ LKG UKG ಮಕ್ಕಳಿಗೆ ನಾವು ಪ್ರಮೋಟ್ ಮಾಡ್ತೀವಿ. ಪ್ರತಿ ವರ್ಷ ಪ್ರಮೋಟ್ ಮಾಡಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಅದನ್ನು ಇವತ್ತು ಕೊಂಡಿದ್ದಾರೆ. ಟ್ಯಾಲೆಂಟೆಡ್ ಮಕ್ಕಳನ್ನು ನಾವು ಫೈಂಡ್ ಔಟ್ ಮಾಡಿ ಅವ್ರಿಗೂ ಒಂದು ಚಾಲೆಂಜ್ ಬರಲಿ, ಮುಂದಿನ ದಿನಗಳಲ್ಲಿ ಅವರು ಎಜುಕೇಷನ್ಗೆ ಒಳ್ಳೆ ಒಂದು ರೀತಿಯಲ್ಲಿ ಓದ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಇದು ಒಂಥರ ನಾವು ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ ಅಂತ ಮಾಡ್ತೀವಿ. ಸೊ ಈ ಥರ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಸೊ ಇಂಥ ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿ ವರ್ಷ ನಡೀಬೇಕು. ಸೊ ಅಂತ ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಏನಿವತ್ತು ಗಾಯತ್ರಿ ಶಾಲೆಯ ಒಂದು ಸೈನ್ಸ್ ಎಕ್ಸ್ಪೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಾವು ಮಧು ಸರ್, ಆದಿಲ್ ಸರ್ ನಾವು ಬಂದು ಇಲ್ಲಿ ವೀಕ್ಷಣೆ ಮಾಡಿದಾಗ ತುಂಬ ಅದ್ಭುತವಾಗಿ ಮಾಡೆಲ್ಸನ್ನು ಮಕ್ಕಳು ಮಾಡಿದ್ದಾರೆ. ಎಸ್ಪೆಷಲಿ ಈ ಥರ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ನಡೀತಾನೆ ಇರುತ್ತೆ. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಕಲಿಕೆಯ ಚೇತರಿಕೆಯನ್ನು ತುಂಬ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಮಕ್ಕಳು ತುಂಬ ವಿಭಿನ್ನವಾದಂತಹ ಒಂದು ಮಾಡೆಲ್ಸನ್ನು ಮಾಡಿದ್ದಾರೆ. ತುಂಬ ಯೂನಿಕ್ ಆಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಮಕ್ಕಳಿಗೆ ಇದೇ ರೀತಿ ಕೋಆಪರೇಟ್ ಮಾಡಿಸೋದ್ರಿಂದ ಅವರಿಗೆ ಮುಂದಿನ ಒಂದು ಜೀವನದಲ್ಲಿ ಹೈಯರ್ ಸ್ಟಡೀಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಮತ್ತು ಈ ಥರ ಮಾಡೋದಕ್ಕೆ ಮಾಡೆಲ್ಸನ್ನು ಮಾಡೋದಕ್ಕೆ ಪೋಷಕರು ಸಹ ಸಹಕಾರ ಮಾಡಿರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಏನು ಈ ಗಾಯತ್ರಿ ಶಾಲೆಯ ಒಂದು ಸೈನ್ಸ್ ಎಕ್ಸ್ಪೋ ಅಂತ ಏನು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿನ ಒಂದು ಗಾಯತ್ರಿ ಶಾಲೆಯ ಮಕ್ಕಳು, ಸ್ಟೂಡೆಂಟ್ಸ್ ತುಂಬ ಅದ್ಭುತವಾಗಿ ಈ ಒಂದು ಪ್ರಾಜೆಕ್ಟ್ಸ್ನ ತುಂಬ ವಿಭಿನ್ನವಾಗಿ ಒಂದು ಮೆಸೇಜನ್ನು, ಪ್ರತಿಯೊಂದು ಪ್ರಾಜೆಕ್ಟನ್ನು ಒಂದು ಮೆಸೇಜ್ ಮುಖಾಂತರ ಇಲ್ಲಿ ವೀಕ್ಷಿಸಕ್ಕೆ ಬಂದಿರೋ ಎಲ್ಲ ಗಾಯತ್ರಿ ಶಾಲೆಯ ಪೋಷಕರಾಗಿರ್ಬೋದು ಅಥವಾ ಶಾಲೆಯ ಒಂದು ಶಾಲೆಯ ಜೊತೆ ಒಂದು ನಂಟನ್ನು ಇಟ್ಕೊಂಡಿರುವಂಥ ಆಪ್ತರಾಗಿರ್ಬೋದು ಅಥವಾ ಇಲ್ಲಿ ನಾವು ಏನು ಆದಿಲ್ ಪಾಷಾ ಸರ್ ನೋಬಲ್ ಶಾಲೆ ಕಡೆಯಿಂದ, ಹಾಗೆ ಶಿವರಾಜ್ ಸರ್ LH ಇಂಟರ್ನ್ಯಾಷನಲ್ ಶಾಲೆ ಕಡೆಯಿಂದ ನಮಗೂ ಒಂದು ಆಹ್ವಾನ ಸಿಕ್ಕಿರುತ್ತದೆ. ಗಾಯತ್ರಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶಂಕರ್ ಸರ್ ಕಡೆಯಿಂದ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ. ನಾವು ಈ ಒಂದು ಸೈನ್ಸ್ ಎಕ್ಸ್ಪೋಗೆ ಭಾಗಿಯಾಗಿ ತುಂಬ ಖುಷಿಪಟ್ಟಿದ್ದೇವೆ. ಇದೇ ರೀತಿ ಇನ್ನೂ ಗಾಯತ್ರಿ ಶಾಲೆಯ ಕಾರ್ಯದರ್ಶಿಗಳು ಶಂಕರ್ ಸರ್, ಈಗಲೇ ನನಗೆ ವಿಷಯ ಗೊತ್ತಾಯಿತು, 30 ವರ್ಷ ಶಾಲೆಯ ಒಂದು ಇತಿಹಾಸ. ಇನ್ನೂ ಹೆಚ್ಚಾಗಿ ಈ ಥರ ಒಂದು ಸಮಾಜಕ್ಕೆ ಗಾಯತ್ರಿ ಶಾಲೆ ಕಡೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲರ ಒಂದು ಮನಸ್ಸನ್ನು ಗೆಲ್ಲಬೇಕು, ಅವರ ಒಂದು ಆಶೀರ್ವಾದಗಳನ್ನು ತಗೋಬೇಕು ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.